ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬೆಂಜಮಿನ್ ನೆತನ್ಯಾಹು ಸತ್ತು ಹೋಗಿದಾನ, ಬದುಕಿದಾನ? ಇದು ಈಗ ಬರ್ತಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಪ್ರತಿಯೊಬ್ಬರು ಚರ್ಚೆ ಮಾಡ್ತಿರುವಂತಹ ಪ್ರಶ್ನೆ. ಯಾಕೆಂದ್ರೆ ಪ್ರತಿದಿನ ಆತ ಸತ್ತು ಹೋಗಿದ್ದಾನೆ ಅನ್ನೋದಕ್ಕೆ ಕೆಲವು ಪ್ರೂಫ್ಗಳು ಬರ್ತವೆ, ಬದುಕಿದ್ದಾನೆ ಅನ್ನೋದಕ್ಕೆ ಕೌಂಟರ್ ಆಗಿ ಕೆಲವು ವಿಡಿಯೋಗಳು ಬರ್ತವೆ. ಆದ್ರೆ ಆ ವಿಡಿಯೋಗಳು ಬಂದ ವಿಡಿಯೋ ಒಂದೊಂದು ಸಹ ಎಐ ಸಪೋರ್ಟ್ ಇಂದ ಮಾಡಲ್ಪಟ್ಟಿರುವಂತಹ ವಿಡಿಯೋಗಳು ಅಂತ ಗ್ರೋಕ್ ಆದಿಯಾಗಿ, ಚಾಟ್ ಜಿಪಿಟಿ ಆದಿಯಾಗಿ ಎಐ ಸಾಫ್ಟ್ವೇರ್ಗಳು ಕನ್ಫರ್ಮ್ ಮಾಡ್ತಿದ್ದಾವೆ ಇದು ಎಐ ಜನರೇಟೆಡ್ ವಿಡಿಯೋಗಳು ಅಂತ. ಇಲ್ಲಿಯವರೆಗೆ 3 ವಿಡಿಯೋ ಬಂದಿದೆ, 3 ಸಹ ಎಐ ವಿಡಿಯೋಗಳೇ ಅನ್ನುವಂತಹ ಅನುಮಾನಗಳು ದಟ್ಟವಾಗಿದ್ದಾವೆ. ಅದಕ್ಕೆ ಸಾಕ್ಷಿಗಳು ಸಹ ಇದ್ದಾವೆ. ಹಾಗಾದ್ರೆ ನಿಜವಾಗ್ಲೂ ಬೆಂಜಮಿನ್ ನೆತನ್ಯಾಹು ಸತ್ತು ಹೋಗಿದ್ದಾನೆ, ಅದನ್ನ ಜಗತ್ತಿಗೆ ತಿಳಿಸಬಾರದು ಅಂತ ಈ ರೀತಿ ನಾಟಕ ಆಡ್ತಿದಾರ, ಅಥವಾ ಆತ ಬದುಕಿದ್ದೆ ಸತ್ತು ಹೋಗಿದ್ದಾನೆ ಅಂತ ಇರಾನ್ ನಂಬಲಿ ಅಂತ ಮೊಸಾದ್, ಇಸ್ರೇಲ್ನ ಏನದು ಸ್ಪೈ ಏಜೆನ್ಸಿ, ಸೀಕ್ರೆಟ್ ಏಜೆನ್ಸಿ ಮೊಸಾದ್, ಅದು ಒಂದು ತಂತ್ರದ ಭಾಗವಾಗಿ, ಕುತಂತ್ರದ ಭಾಗವಾಗಿ ಈ ರೀತಿ ಎಐ ಜನರೇಟೆಡ್ ವಿಡಿಯೋಗಳನ್ನ ಸ್ವತಃ ಅದೇ ಬಿಡ್ತಾ ಇದೆಯಾ? ಜನ ನಂಬಬೇಕು ಅವನು ಬದುಕಿಲ್ಲ ಅಂತ, ಅದರಲ್ಲೂ ಇರಾನ್ ನಂಬಬೇಕು ಅವನು ಬದುಕಿಲ್ಲ ಅಂತ. ಯಾಕೆ ಮೊಸಾದ್ ಆ ರೀತಿ ಮಾಡುತ್ತೆ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ಈಗ ಬಂದಿರುವಂತಹ 3 ವಿಡಿಯೋಗಳನ್ನ ಹೇಗೆ ಎಐ ಅಂತ ಕರೆಯಲ್ಪಡಲಾಗ್ತಿದೆ ಅದರ ಬಗ್ಗೆಯೂ ಸಹ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಯಾವಾಗ ಫೆಬ್ರವರಿ 28ನೇ ತಾರೀಕು ಯುದ್ಧ ಆರಂಭ ಆಯ್ತಲ್ಲ, ಇಸ್ರೇಲ್ ಮತ್ತು ಅಮೆರಿಕ ಮಾತುಕತೆಗಳ ನಡುವೆ ದ್ರೋಹದಿಂದ ಇರಾನ್ ಮೇಲೆ ದಾಳಿ ಮಾಡಿದ್ವು. 2-3 ದಿನಗಳಲ್ಲಿ ಎಲ್ಲ ಮುಗಿಸ್ಬಿಡ್ಬೋದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಆ ಯುದ್ಧಕ್ಕೆ ಪ್ರವೇಶವನ್ನ ಅಮೆರಿಕ ಪಡ್ಕೊಳ್ತು. ಮೊದಲನೇ ಕ್ಷಣದಲ್ಲೇ, ಮೊದಲನೇ ದಿನ ಅಲ್ಲ, ಮೊದಲನೇ ಕ್ಷಣನೇ, ಯುದ್ಧದ ಆರಂಭನೇ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಕೊಂದು ಹಾಕುವ ಮೂಲಕ ಆರಂಭಿಸಿದ್ರು. ಅಲ್ಲಿಗೆ ಇರಾನ್ಗೆ ಒಬ್ಬ ನಾಯಕ ಇಲ್ಲದಂತಾಯ್ತು. ಸೊ ಮಂಡಿ ಊರು ಬಿಡುತ್ತೆ 2-3 ದಿನಗಳಲ್ಲಿ ಅನ್ನೋದು ಇವ್ರ ಲೆಕ್ಕಾಚಾರ ಆಗಿತ್ತು. ಬಟ್ 17ನೇ ದಿನ ಏನು ಬದಲಾಗಿಲ್ಲ. ಇರಾನ್ ಇವತ್ತಿಗೂ ಸಹ ಸ್ಟ್ರೈಕ್ ಮಾಡ್ತಾನೆ ಇದೆ, ಪ್ರತಿದಾಳಿ, ಪ್ರತಿರೋಧ. ಯುದ್ಧ ಅಂದ್ರೆ ಯುದ್ಧ, ನಾವು ಸಾಯೋದಕ್ಕೂ ಸಿದ್ಧ, ನಿಮ್ಮನ್ನ ಮುಗಿಸಿ ಸಾಯ್ತೀವಿ ಆದರೆ ಅಂತ ಆ ಮಟ್ಟಕ್ಕೆ ಹೋಗಿ ಅವರು ಹೊಡಿತಾ ಇದ್ದಾರೆ. ಅವರಿಗೆ ಸಿಕ್ಕಾಪಟ್ಟೆ ನಷ್ಟ ಆಗ್ತಿದೆ. ಅವರ ಅತಿ ಮುಖ್ಯವಾದಂತಹ ದ್ವೀಪ ಖರ್ಗ್ ದ್ವೀಪ, 90% ಎಕ್ಸ್ಪೋರ್ಟ್ ಆಯಿಲ್ ಪ್ರೊಸೆಸ್ ಆಗುವಂತ ಖರ್ಗ್ ದ್ವೀಪವನ್ನು ಸಹ ಅಮೆರಿಕ ಅಟ್ಯಾಕ್ ಮಾಡಿತು. ಆದರೂ ಇರಾನ್ ಬಗ್ತಾ ಇಲ್ಲ. ಇರಾನ್ನ ತೆಹರಾನ್ ನಗರ ಆಲ್ಮೋಸ್ಟ್ ಧ್ವಂಸ ಆಗೋಗಿದೆ, ಆದರೂ ಇರಾನ್ ಬಗ್ತಾ ಇಲ್ಲ. ಇಸ್ರೇಲ್ ಮೇಲೂ ದಾಳಿ ಮಾಡ್ತಿದೆ. ಅಮೆರಿಕದ ಸೇನಾ ನೆಲೆಗಳಿರುವಂತಹ ಅರಬ್ ರಾಷ್ಟ್ರಗಳನ್ನ ಹುಡುಕಿ ಹೊಡಿತಾ ಇದೆ. ಅದರಲ್ಲೂ UAE ಮೇಲೆ ಸ್ಪೆಷಲ್ ಲವ್ ಅನ್ಸುತ್ತೆ, ದುಬೈನ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದೆ. ಇರಾನ್ ಹಿಂದಕ್ಕೆ ಹೋಗೋ ಮಾತೇ ಇಲ್ಲ ಅಂತ ಇದೆ. ಮಾತುಕತೆಗೆ ಅಮೆರಿಕ ಕರೆದ್ರೂ ನಾನು ಬರಲ್ಲ ಅಂತ ಹೇಳ್ತಿದೆ. ಆ ಮಟ್ಟಕ್ಕೆ ಇರಾನ್ ಪ್ರತಿರೋಧವನ್ನ, ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಇದರ ನಡುವೆ ಬಂದಂತಹದ್ದು ದಿಢೀರ್ ಅಂತ ಒಂದು ಸುದ್ದಿ ಏನಂದ್ರೆ, ಬೆಂಜಮಿನ್ ನೆತನ್ಯಾಹು ಸತ್ತು ಹೋಗಿದ್ದಾನೆ. ಇಸ್ರೇಲ್ನ ಪ್ರಧಾನಮಂತ್ರಿ, ಸಾವಿರಾರು ಮಕ್ಕಳನ್ನ ಕೊಂದಿರುವ ಆರೋಪ ಇರುವಂತಹ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಸತ್ತು ಹೋಗಿದ್ದಾನೆ ಅಂತ. ಯಾಕೆ ಅಂತಹದ್ದು ಬಂತು ಅಂದ್ರೆ, ದಿಢೀರ್ ಅಂತ ಫೆಬ್ರವರಿ 13ನೇ ತಾರೀಕು ಒಂದು ವಿಡಿಯೋ ಬಂತು. ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡ್ತಿರುವ ರೀತಿಯ ನೆತನ್ಯಾಹುನ ವಿಡಿಯೋ ಬಂತು. ಆ ವಿಡಿಯೋದಲ್ಲಿ ಅಲ್ಲಲ್ಲಿ ಬೆಂಜಮಿನ್ ನೆತನ್ಯಾಹು ಕೈಗಳಲ್ಲಿ 6 ಬೆರಳುಗಳು ಕಾಣಿಸ್ಕೊಂಡ್ವು. ಆಗ ಇದು ಎಐ ಅಂತ, ಗ್ರೋಕ್ ಎಐ ನ ಕೇಳಿದ್ದಕ್ಕೆ ಎಸ್ ಇದು ಎಐ ಅಂತ ಕನ್ಫರ್ಮ್ ಮಾಡಿಬಿಡ್ತು. ಸೊ ಆತನ ಎಐ ವಿಡಿಯೋವನ್ನ ಬಿಡುವಂತಹ ಅವಶ್ಯಕತೆ ಏನಿತ್ತು ಇಸ್ರೇಲ್ಗೆ ಅಂತ ಯೋಚನೆ ಮಾಡಿದಾಗ, ಓಕೆ ಇವನು ಸತ್ತು ಹೋಗಿರಬೇಕು, ಆ ರೀತಿಯ ಸುದ್ದಿಗಳು ಬಂತು. ಅದಾದ 2 ದಿನಗಳ ನಂತರ ಇನ್ನೊಂದು ವಿಡಿಯೋ ಬಂತು. ಬೆಂಜಮಿನ್ ನೆತನ್ಯಾಹು ಕಾಫಿ ಶಾಪ್ ನಲ್ಲಿ ಕಾಫಿ ಕುಡಿತಾ, ಹೌದು ನಾನು ಸಾಯ್ತಾ ಇದ್ದೀನಿ, ಕಾಫಿಗೋಸ್ಕರ ಸಾಯ್ತಾ ಇದ್ದೀನಿ ಅಂತ ಡೈಲಾಗ್ ಹೊಡೆಯುವಂತಹ ಒಂದು ವಿಡಿಯೋ ಹೊರಗಡೆ ಬಂತು. ಅದನ್ನೂ ಸಹ ಚೆಕ್ ಮಾಡಿದಾಗ ಅದು ಎಐ ಜನರೇಟೆಡ್ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕದವು. ಸ್ಕಿನ್ ಟೋನು, ಮಾತಾಡುವ ಶೈಲಿ, ಓಡಾಡ್ತಿದ್ದ ರೀತಿ ಇವೆಲ್ಲವೂ ಗಮನಿಸಿದಾಗ ಅದು ಸಹ ಎಐ ಅಂತ. ಅದು ಟ್ರೋಲ್ ಆಯ್ತು. ಸತ್ತು ಹೋಗಿರೋದು ಫೇಕ್ ನ್ಯೂಸ್ ಅಂತ ಹೇಳೋದಕ್ಕೆ ಫೇಕ್ ವಿಡಿಯೋವನ್ನ ಮಾಡಿಬಿಟ್ಟಿದ್ದಾರೆ ಅಂತ. ಆದ ನಂತರ ಇನ್ನೊಂದು ವಿಡಿಯೋ ಬಂತು. ಬೆಟ್ಟ ಪ್ರದೇಶದಲ್ಲಿ ಜನರ ನಡುವೆ ಓಡಾಡಿಕೊಂಡು ಅವರ ಜೊತೆಗೆ ಸಂತೋಷವಾಗಿ ಮಾತಾಡ್ತಿರುವಂತಹ ಒಂದು ವಿಡಿಯೋ, ನೆತನ್ಯಾಹುದು ವಿಡಿಯೋ. ಅದು ಸಹ ಫೇಕು, ಅದು ಎಐ ಅಂತ ಈ ಗ್ರಾಕ್ ಮತ್ತಿಂತಹವೆಲ್ಲ ಸಜೆಸ್ಟ್ ಮಾಡಿದ್ವು.
ಆದ್ರೆ ಕಂಪ್ಲೀಟ್ ಎ ಇಲ್ಲ, ಈ ಹಿಂದಿನ ವಿಡಿಯೋ ತುಣುಕುಗಳನ್ನು ಬಳಸ್ಕೊಂಡು ಅದನ್ನ ಮಾಡಿಫೈ ಮಾಡಿದ್ದಾರೆ ಅಂತ ಹೇಳಿದ್ವು ಇವು. ಸೊ ಅಲ್ಲಿ ಬಂದಂತಹ ಅನುಮಾನಗಳೇನು? 28ನೇ ಸೆಕೆಂಡಿನಲ್ಲಿ, ವಿಡಿಯೋದ 28ನೇ ಸೆಕೆಂಡಿನಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಬ್ಲಾಕ್ ಅಲ್ಲಿ ಮಾತ್ರ, ಆ ಜಾಗದಲ್ಲಿ ಮಾತ್ರ, ಆ ಸಮಯದಲ್ಲಿ ಮಾತ್ರ ಈತನ ಕೈಯಲ್ಲಿದ್ದಂತಹ ಉಂಗುರ ಇರಲ್ಲ, ನೆತನ್ಯಾಹು ಉಂಗುರ ಇರಲ್ಲ. ಮತ್ತೆ ಸ್ಕಿನ್ ಟೋನ್ಗಳು ಒಂದೊಂದು ರೀತಿಯಾಗಿ ಬದಲಾಗ್ತಾ ಇರ್ತವೆ. ಪ್ಲಸ್ ಅಲ್ಲಿ ಮಾತಾಡ್ತಿದ್ದಂತಹ ಮಾತುಗಳು ಇದೆಯಲ್ಲ, ಆ ಮಾತುಗಳೆಲ್ಲವೂ ಸಹ ಕೋವಿಡ್ ಲಾಕ್ಡೌನ್ ಸಂದರ್ಭಕ್ಕೆ ಹೊಂದುವಂತಹ ಮಾತುಗಳಾಗಿರ್ತವೆ. ಕೆಲವರು ಮಾಸ್ಕ್ ಹಾಕೊಂಡಿದ್ದಾರೆ, ಕೋವಿಡ್ ಸಂದರ್ಭದ ಮಾಸ್ಕ್ಗಳು. ಸೊ ಇದು ಕೋವಿಡ್ ಸಂದರ್ಭದ ಹಳೆಯ ವಿಡಿಯೋವನ್ನ ತೆಗೆದುಕೊಂಡು ಆ ಕಡೆ ಈ ಕಡೆ ಬದಲಾಯಿಸಿ ಈಗಿನ ಹೊಸ ವಿಡಿಯೋ ಅಂತ ಬಿಂಬಿಸಲಾಗ್ತಿದೆ. ಅದಕ್ಕೆ ಉಂಗುರ ಮಾಯ ಆಗ್ತಿದೆ ಇದ್ದಕ್ಕಿದ್ದ ಹಾಗೆ. ಎರಡು ಕಡೆ ಎರಡು ಸ್ಪಾಟ್ ಅಲ್ಲಿ ಉಂಗುರ ಮಾಯ ಆಗುತ್ತೆ, ಬೇರೆ ಟೈಮಲ್ಲಿ ಉಂಗುರ ಕಾಣಿಸ್ತಿರುತ್ತೆ. ಸೊ ಇದು ಸಹ ಎಐ ಚಾಟ್ ಜಿಪಿಟಿ ಮತ್ತು ಗ್ರೋಕು ಇಂಥವು ಹೇಳ್ತಿದ್ದಾವೆ, ಹಳೆ ವಿಡಿಯೋವನ್ನ ಬಳಸಿರುವ ಸಾಧ್ಯತೆಗಳು ಇದಾವೆ ಇದರಲ್ಲಿ ಅಂತ. ಅವು ಸಹ ಆ ವಿಡಿಯೋದ ಅಥೆಂಟಿಸಿಟಿ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸುವ ಮೂಲಕ 3 ವಿಡಿಯೋಗಳು ಎಐ ಅಂತ ಕನ್ಫರ್ಮ್ ಆಲ್ಮೋಸ್ಟ್ ಆಗಿದೆ. ಹಾಗಾದ್ರೆ ನೆತನ್ಯಾಹು ಬದುಕಿಲ್ವಾ? ಆ ಕಾರಣಕ್ಕೆ ಎಐ ವಿಡಿಯೋಗಳಿಗೆ ಶರಣಾಗಿದೆಯಾ ಇಸ್ರೇಲು ಅಂತ ಲೆಕ್ಕ ನೋಡೋದಾದ್ರೆ ಇರಬಹುದು ಅಂತ ಒಂದು ಕಡೆ ಬಂದ್ರೆ, ಇನ್ನೊಂದು ಕಡೆ ಇಸ್ರೇಲ್ನ ಕುತಂತ್ರ ಬುದ್ಧಿ ನಿಮಗೆ ಗೊತ್ತಿಲ್ಲ. ಮೊಸಾದ್ ಇದೆಯಲ್ಲ, ಮೊಸಾದ್ ಅವರ ಗುಪ್ತಚರ ಇಲಾಖೆ, ಅವರ ಸೀಕ್ರೆಟ್ ಏಜೆನ್ಸಿ, ಅದು ಏನು ಕುತಂತ್ರ ಬೇಕಾದ್ರೂ ಮಾಡುತ್ತೆ. ಇದು ಅದರ ಕುತಂತ್ರದ ಒಂದು ಭಾಗವಾಗಿರಬೇಕು. ನೆತನ್ಯಾಹು ಸತ್ತು ಹೋಗಿದ್ದಾನೆ ಅಂತ ಜಗತ್ತಿಗೆ ನಂಬಿಸೋದಕ್ಕೇನೆ ಅದು ಪ್ರಯತ್ನ ಪಡ್ತಿರ್ಬೇಕು. ಅದರಲ್ಲೂ ಇರಾನ್ಗೆ ನಂಬಿಸ್ಬಿಡ್ಬೇಕು ನೆತನ್ಯಾಹು ಸತ್ತು ಹೋಗಿದ್ದಾನೆ ಅಂತ ಇರಾನ್ಗೆ ನಂಬಿಸೋದಕ್ಕೆ ಬೇಕು ಅಂತ ಎಐ ವಿಡಿಯೋಗಳನ್ನು ಇವರೇ ಬಿಡ್ತಿದ್ದಾರೆ. ಅವು ಎಐ ವಿಡಿಯೋ ಅಂತ ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ಬಿಡ್ತಾ ಇದ್ದಾರೆ. ಆಗ ಚರ್ಚೆ ಆಗುತ್ತೆ, ಅವನು ಬದುಕಿಲ್ಲ ಅನ್ನೋ ಚರ್ಚೆಗಳು ನಡೀತವೆ. ಅದೇ ಮೊಸಾದ್ಗೆ ಬೇಕು ಅಂತ ನೆತನ್ಯಾಹುನ ಬಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ಕೆಲವರ ಕತೆ. ಯಾಕೆ ಅಂತ ಅಂದ್ರೆ, ನೆತನ್ಯಾಹು ಸತ್ತು ಹೋಗಿದ್ದಾನೆ ಅಂದ್ರೆ ಇರಾನ್ ಯುದ್ಧದ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ, ಅವನನ್ನ ಟಾರ್ಗೆಟ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಸತ್ತು ಹೋಗಿದಾನಲ್ಲ ಬಿಡು, ನಾವು ಬೇರೆ ಕೆಲಸ ಮಾಡೋಣ ಅಂತ ಬೇರೆ ಕಡೆ ಗಮನ ಹರಿಸುತ್ತೆ ಇರಾನ್. ಆ ರೀತಿಯ ಸನ್ನಿವೇಶ ನಿರ್ಮಾಣ ಆಗಬೇಕು ಅನ್ನೋದು ಮೊಸಾದ್ನ ಅಭಿಪ್ರಾಯ ಅಥವಾ ಇಚ್ಛೆಯಾಗಿದೆ. ಆ ಕಾರಣಕ್ಕಾಗಿಯೇ ಮೊಸಾದ್ ಈ ರೀತಿ ನಾಟಕಗಳನ್ನ ಸ್ವತಃ ಆಡ್ತಿದೆ. ಅದೇ ಈ ರೀತಿ ಎಐ ವಿಡಿಯೋಗಳನ್ನ ಪ್ಲಾಂಟ್ ಮಾಡಿ ಜನರಲ್ಲಿ ಚರ್ಚೆಗಳನ್ನು ಹುಟ್ಟು ಹಾಕ್ತಿದೆ. ಇವನು ಸತ್ತು ಹೋಗಿದಾನ, ಆ ಕಾರಣಕ್ಕೆ ಎಐ ಬಿಡ್ತಿದಾರ, ಸತ್ತು ಹೋಗಿರ್ಲೇಬೇಕು ಅನ್ನೋ ಮನಸ್ಥಿತಿಗೆ ಬಂದ್ಬಿಡ್ಲಿ ಎಲ್ಲರೂ, ಇರಾನು ಬಂದ್ಬಿಡ್ಲಿ. ಆಗ ನೆತನ್ಯಾಹು ಮೇಲೆ ಟಾರ್ಗೆಟ್ ಮಾಡೋದನ್ನು ನಿಲ್ಲಿಸ್ತಾರೆ, ಯುದ್ಧ ನಿಲ್ಲುವ ಸಾಧ್ಯತೆಗಳು ಕಾಣುತ್ತೆ ಅಂತ ಮೊಸಾದ್ ತಂತ್ರ, ಕುತಂತ್ರ ಇದು ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ. ಸೊ ಇದೇನೇ ಆಗಿರ್ಲಿ, ಬಂದಿರೋ 3 ವಿಡಿಯೋಗಳಲ್ಲಿ ಎಐ ಅಂಶ ಇದೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿದೆ. ಆತ ಬದುಕಿದಾನ ಅನ್ನೋ ಅಂತಹ ಚರ್ಚೆಗೆ ಅವು ಸಾಕು. ಯಾಕೆಂದ್ರೆ ಇರಾನ್ ಹೇಳ್ಕೊಂಡೇ ಬರ್ತಿದೆ, ನಾವು ಮಾಡಿರುವಂತಹ ದಾಳಿಯಲ್ಲಿ ಅವನ್ನ ಕೊಂದಿರೋ ಸಾಧ್ಯತೆ ಇದೆ ಅಂತ. ಯಾಕೆಂದ್ರೆ ಅವನ ಕಚೇರಿಯ ಮೇಲೇನೆ ಡ್ರೋನ್ ಅಟ್ಯಾಕ್ ಆಗಿತ್ತು ಇರಾನ್ ಕಡೆಯಿಂದ. ಟೆಲ್ ಅವೀವ್ನಲ್ಲಿರುವಂತಹ ಬೆಂಜಮಿನ್ ನೆತನ್ಯಾಹುನ ಕಚೇರಿ ಮೇಲೆ. ಆ ಸಂದರ್ಭದಲ್ಲಿ ಆತ ಅಲ್ಲೇ ಇದ್ದಂತಲೂ ಸಹ ಇರಾನ್ ಹೇಳ್ಕೊಳುತ್ತೆ. ಆದ್ರೆ ಎಲ್ಲಿಯವರೆಗೆ ಆತ ನಿಜವಾಗ್ಲೂ ಹೊರಗಡೆ ಬಂದು ಎಐ ಅಲ್ಲದ ವಿಡಿಯೋ ಮಾಡ್ತಾನೋ ಅಥವಾ ಕಾಣಿಸ್ಕೊಳ್ತಾನೋ ಅಥವಾ ಮಾತಾಡ್ತಾನೋ, ಅಲ್ಲಿಯವರೆಗೆ ಆತ ಬದುಕಿದ್ದಾನ, ನಿಜವಾಗ್ಲೂ ಸತ್ಯ ಹೋಗಿದ್ದಾನ ಅನ್ನೋ ಚರ್ಚೆ ಬರುತ್ತೆ. ಬಟ್ ಆತ ಬದುಕಿದ್ದಾನೆ, ಆದ್ರೆ ಅವನು ಸತ್ತಿದ್ದಾನೆ ಅಂತ ನಂಬಲಿ ಅಂತ ಮೊಸಾದ್ ಒಂದು ಸ್ಕೆಚ್ ಹಾಕಿದೆ ಅನ್ನೋದು ಸಹ ಈಗ ಬರ್ತಿರುವಂತಹ ಒಂದು ಥಿಯರಿ, ಕಾನ್ಸ್ಪಿರಸಿ ಥಿಯರಿ ಅಷ್ಟೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.